ಹಾಯ್ ಹಲೋ ನಮಸ್ಕಾರ ಗೆಳೆಯರಿ, ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿ, ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ಬಿಗ್ ಬಾಸ್ ಸೀಸನ್ 11 ಡೇ ನಂಬರ್ 100 ಅಂಡ್ 100ನೇ ದಿವಸ ಏನೇನಾಯಿತು ಮೈ ಪಾಯಿಂಟ್ಸು ಈ ವಿಡಿಯೋದಲ್ಲಿ ಅಂದ್ಬಿಟ್ಟು, ಮತ್ತೆ ಇದರಲ್ಲಿ ಯಾರ್ಯಾರಿಗೆ ಏನೇನು ಟಾಸ್ಕ್ ಬಂತು, ಯಾರಿಗೆ ಜಗಳ ಆಯಿತು, ಮತ್ತೆ ಏನೇನಾಯಿತು ಮತ್ತೆ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಂಡು ಅಂದ್ಬಿಟ್ಟು ಮೈ ಪಾಯಿಂಟ್ಸು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿ ನೋಡ್ರೆ ಮಾತ್ರ ಈ ವಿಡಿಯೋ ಅರ್ಥ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೈಕ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಪಾಯಿಂಟ್, ಒಂದು ಟಾಸ್ಕ್ ಅಂದರೆ ಆಗಿರ್ತಕ್ಕಂಥ ಹಿಂದೆ ಎಪಿಸೋಡು ಕಂಟಿನ್ಯೂ ಆಗುತ್ತೆ. ಒಂದು ಟಾಸ್ಕ್ ಏನಂದರೆ 5ನೇ ರೌಂಡ್ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಬಂದ್ಬಿಟ್ಟು ಯಾರು ವಿನ್ ಆದಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರನ್ನು ನೋಡಿದ್ರೆ ಆ ವಿಡಿಯೋನ. ಯಾರಂದರೆ ಗೌತಮಿ ಅವರು ವಿನ್ ಆಗ್ತಾರೆ. ಇದಾಗಿತ್ತು. ನೆಕ್ಸ್ಟ್ ಬಿಗ್ ಬಾಸ್ ಕಡೆಯಿಂದ ಹೇಳ್ತಾರೆ ಅಂತಿಮವಾಗಿ ಯಾರು ಆಯ್ಕೆ ಆಗಿದ್ದಾರೆ ಅಂತಂದರೆ, ಒಂದು ಟಾಸ್ಕ್ ಆಡೋದಕ್ಕೆ ಅದು ಫಿನಾಲಿ ಟು ಟಿಕೆಟ್ ಟು ಫಿನಾಲಿಗೆ ಯಾರಂದರೆ ಹನುಮಂತ್ ಅವರು ಇರ್ತಾರೆ. ನೆಕ್ಸ್ಟ್ ಗೌತಮಿ, ಮಂಜು ಅವರು ಇರ್ತಾರೆ. ಇವರು ಆಯ್ಕೆ ಆಗ್ತಾರೆ. ನೆಕ್ಸ್ಟ್ ಬಿಗ್ ಬಾಸ್ ಮತ್ತೆ ಅದರಲ್ಲಿ ಜಗಳ ಆಗುತ್ತೆ. ಈ ಒಂದು ನಾಮಿನೇಟ್ ಮಾಡ್ತಾರಲ್ಲ ಯಾವಾಗ 5ನೇ ರೌಂಡಲ್ಲಿ ಬಂದಾಗ, ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಯಾರಿಗೆ ಮಂಜು ಅವರಿಗೆ ತ್ರಿವಿಕ್ರಮ್ ಅವ್ರಿಗೆ ಜಗಳ ಆಗುತ್ತೆ. ಯಾಕಂತಂದರೆ ಮಂಜು ಅವ್ರು ಹೇಳ್ತಾರೆ ನಿಮಗಿಂತ ಹನುಮಂತ ಪರವಾಗಿಲ್ಲ ಟಾಸ್ಕ್ ಎಲ್ಲ ಎಲ್ಲದ್ರಲ್ಲಿನೂ ಅಂತ ಅಂದ್ಬಿಟ್ಟು ಅಂತಾರೆ. ಮತ್ತು ಅದಕ್ಕೆ ವಾದ ಆಗುತ್ತೆ, ಜಗಳ ಆಗುತ್ತೆ ಅವ್ರಿಗಿಬ್ಬರಿಗೂ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಮತ್ತೆ ಹೋಗೋ ಬಾರೋ ಅಂತಂತಾರೆ ಯಾರು, ತ್ರಿವಿಕ್ರಮ್ ಅವರು. ಮಂಜೂರು ಏನಾರ ಬಟ್ ಅಂದರೆ ಮತ್ತೆ ಸಾರಿನೂ ಕೇಳ್ತಾರೆ ಒಂದು ಸ್ವಲ್ಪ ಆದ್ಮೇಲೆ ತ್ರಿವಿಕ್ರಮ್. ಬಟ್ ಮಾತಾಡಿದ್ಮೇಲೆ ಏನು ಪ್ರಯೋಜನ ಬಂತು, ಬಟ್ ಮಾತಾಡೋ ಮುಂಚೆ ಯೋಚನೆ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಅವರು ಇಬ್ಬರಿಗೂ ಜಗಳ ಆಗುತ್ತೆ, ವಾದ ಆಗುತ್ತೆ. ಇದಾಗಿತ್ತು ಮೈನ್ ಪಾಯಿಂಟ್ಸು. ಮತ್ತು ನೆಕ್ಸ್ಟ್ ಏನಂದರೆ, ನೆಕ್ಸ್ಟ್ ಟಿಕೆಟ್ ಟು ಫಿನಾಲಿಗೆ ಟಾಸ್ಕ್ ಬರುತ್ತೆ. ಆ ಟಾಸ್ಕಲ್ಲಿ 2 ತಂಡವಾಗಿ ಡಿವೈಡ್ ಮಾಡಬೇಕು. ಒಂದು ಹನುಮಂತ ಅವ್ರ ತಂಡ, ಇನ್ನೊಂದು ಧನರಾಜ್ ಅವ್ರ ತಂಡ. ಅವ್ರ ತಂಡಕ್ಕೆ 4 ಜನ, ಇವ್ರ ತಂಡಕ್ಕೆ 4 ಜನ ಅಂತ ಅಂದ್ಬಿಟ್ಟು ಡಿವೈಡ್ ಆಗಬೇಕು ಅಂತ ಬರುತ್ತೆ. ನೆಕ್ಸ್ಟ್ ಅದೆಲ್ಲ ಆದಮೇಲೆ ಅದರಲ್ಲಿ ಟಾಸ್ಕ್ ಏನಂದರೆ, ಇಬ್ಬರು ಒಂದು ಬೆಲ್ಟಿಂಗ್ ಕಟ್ಕೊಂಡಿರ್ತಾರೆ, ಅದರಲ್ಲಿ ವಾಟರ್ ಇಟ್ಕೊಂಡಿರ್ತಾರೆ. ಅದನ್ನು ಎದುರಾಳಿ ಇನ್ನೊಬ್ರು ಅದನ್ನು ಒಂದು ಪೋಲ್ಸ್ ರೀತಿಯಲ್ಲಿ ಕೊಟ್ಟಿರ್ತಾರೆ, ಅದನ್ನು ಬೀಳಿಸಬೇಕು ಅಂತ ಅಂದ್ಬಿಟ್ಟು ಆ ಟಾಸ್ಕ್ ಬರುತ್ತೆ. ಅದ್ರಲ್ಲಿ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗಿದೆ. ಫಸ್ಟ್ ರೌಂಡಲ್ಲಿ ಯಾರು ವಿನ್ನರ್ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರು ವಿನ್ ಆದರೆ ಫಸ್ಟ್ ರೌಂಡಲ್ಲಿ ಬಂದ್ಬಿಟ್ಟು ಭವ್ಯ ವಿನ್ ಆಗ್ತಾರೆ. ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ಬಂದ್ಬಿಟ್ಟು ಮಂಜು ಅವರು. ನೆಕ್ಸ್ಟ್ 3rd ರೌಂಡಲ್ಲಿ ಬಂದ್ಬಿಟ್ಟು ಚೈತ್ರ. 4th ರೌಂಡಲ್ಲಿ ಬಂದ್ಬಿಟ್ಟು ಧನರಾಜ್ ಅವರು ವಿನ್ ಆಗ್ತಾರೆ. ಇವಾಗ ಟೋಟಲ್ ಯಾವ ತಂಡ ವಿನ್ ಆಯಿತು ಅಂತಂದರೆ ಧನರಾಜ್ ತಂಡ ಬಂದ್ಬಿಟ್ಟು ವಿನ್ ಆಗುತ್ತೆ. ಇದಾಗಿತ್ತು. ನೆಕ್ಸ್ಟ್ ಈ ಒಂದು ದಿನದ 2ನೇಯ ಟಾಸ್ಕ್ ಬರುತ್ತೆ ಬಿಗ್ ಬಾಸ್ ಕಡೆಯಿಂದ. ಏನಂತಾರೆ ಆ ಟಾಸ್ಕ್, ಒಂದು ಬೆಲ್ಲೂನ್ ನೋಡಿಯೋದು. ಅದರಲ್ಲಿ 2 ತಂಡಕ್ಕೆ ಹೆಸರು ಕೊಡ್ತಾರೆ, ಒಂದು ಪಿಂಕ್, ಇನ್ನೊಂದು ಬ್ಲೂ ಟೀಮು. ಪಿಂಕ್ ಟೀಮ್ ಅಂತ ಅಂದ್ಬಿಟ್ಟು ತಂಡ ಅಂತ ಅಂದ್ಬಿಟ್ಟು ಆ ಒಂದು ತಂಡದಲ್ಲಿ ಯಾರು ವಿನ್ ಆಗ್ತಾರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರು ವಿನ್ ಆಗ್ತಾರೆ, ಪಿಂಕ್ ಟೀಮ್ ಬಂದ್ಬಿಟ್ಟು ವಿನ್ ಆಗ್ತಾರೆ. ಆ ಒಂದು ಇದರಲ್ಲಿ ಬಂದ್ಬಿಟ್ಟು ಅವ್ರಿಗಿಂತ 1 ಪಾಯಿಂಟ್ ಜಾಸ್ತಿಯಲ್ಲೇನೆ ವಾಟರ್ ಕ್ವಾಂಟಿಟಿ ಇರುತ್ತಲ್ಲ, ಅದರಿಂದ ಆ 1 ಪಾಯಿಂಟ್ ಜಾಸ್ತಿ ತೊಗೊತಾರೆ. ಅದರಿಂದ ಪಿಂಕ್ ಟೀಮ್ ವಿನ್ ಆಗ್ತಾರೆ. ಇದಾಗಿತ್ತು ಮೈನ್ ಪಾಯಿಂಟ್ಸು ನಡೆದಿರ್ತಕ್ಕಂಥ ಒಂದು ಬಿಗ್ ಬಾಸ್ ಸೀಸನ್ 11 ಡೇ ನಂಬರ್ 100 ಮೈನ್ ಪಾಯಿಂಟ್ಸು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಇದರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಅದ್ರ ಜೊತೆಗೆ ಈ ಒಂದು ಬಿಗ್ ಬಾಸ್ ಇನ್ನೊಂದು 3 ವಾರದ ಕಾಲ ನಡೀತದೆ. ಇದಾದಮೇಲೆ ಯಾವ ಥರ ನಾನು ಕಂಟೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಮರೀದಿರಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ಸಿಗೋಣ. ಟಾಟಾ.